ಸಚಿವ ನಾಗೇಂದ್ರ ತಲೆದಂಡದ ಹೋರಾಟ ಮತ್ತಷ್ಟು ಬಿಗಿ ಆಗ್ತಾ ಇದೆ. ನಾಗೇಂದ್ರ ರಾಜೀನಾಮೆ ಕೊಡೋವರೆಗೂ ಧರಣಿಗೆ ಬಿಜೆಪಿ ಸಜ್ಜಾಗಿರೋದು. ಹೋರಾಟವನ್ನ ಇನ್ನಷ್ಟು ಬಲಗೊಳಿಸೋದಕ್ಕೆ ನಿರ್ಧರಿಸಿರುವಂತದ್ದು ಬಿಜೆಪಿ. ಬಳ್ಳಾರಿ ಪಾದಯಾತ್ರೆ ದಿನಾಂಕ ಘೋಷಣೆಗೆ ಕೇಸರಿ ಪಡೆ ಮುಂದೆ. ಇದು ಮಧ್ಯಾಹ್ನ ಪತ್ರಿಕಾಗೋಷ್ಠಿಯನ್ನ ಕರೆದಿರುವಂತದ್ದು ಬಿಜೆಪಿ ನಾಯಕರುಗಳು. ತುರ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿರೋದು ರಾಜ್ಯಾಧ್ಯಕ್ಷರು ಮತ್ತು ಪಕ್ಷದ ಪ್ರಮುಖರುಗಳು. ಅಧಿವೇಶನದಲ್ಲಿ ಸರ್ಕಾರದ ಪಲಾಯನವಾದದ ಬಗ್ಗೆ ಮಾಹಿತಿ ಹಂಚಿಕೆ, ಪಕ್ಷದ ಮುಂದಿನ ರೂಪುರೇಷೆ, ಹೋರಾಟದ ಹಾದಿ ಬಗ್ಗೆ ಮಾಹಿತಿ, ಪಕ್ಷದ ವತಿಯಿಂದ ಪಾದಯಾತ್ರೆಯ ದಿನಾಂಕ ಘೋಷಣೆ ಸಾಧ್ಯತೆ ಕುತೂಹಲ ಮೂಡಿಸ್ತಾ ಇದೆ ಬಿಜೆಪಿ ನಾಯಕರ ಈ ಒಂದು ಪತ್ರಿಕಾಗೋಷ್ಠಿ. ನೋಡಿ, ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು ಬಿಜೆಪಿಯ ರಾಜ್ಯಾಧ್ಯಕ್ಷರು ಮತ್ತು ಪಕ್ಷದ ಪ್ರಮುಖರುಗಳು. ಅಧಿವೇಶನದಲ್ಲಿ ಸರ್ಕಾರದ ಪಲಾಯನವಾದ ಅಂದರೆ ರಾಜೀನಾಮೆ ಕೊಡಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ರು ಅಲ್ವಾ, ರಾಜೀನಾಮೆ ಕೊಡೋದ್ರ ಬಗ್ಗೆ ಯಾಕೆ ಮಾತಾಡಲಿಲ್ಲ, ಹೇಗೆ ಸರ್ಕಾರದವರು ಉತ್ತರ ಕೊಡದೇನೆ ಇದ್ರು, ಅಧಿವೇಶನವನ್ನು ವೈಂಡ್ ಅಪ್ ಮಾಡಿದ್ರು. ಸೊ ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ನೀಡೋದು, ಅದರ ಜೊತೆಗೆ ಮುಂದಿನ ಹೋರಾಟದ ರೂಪರೇಷೆ ಯಾವ ರೀತಿ ಆಗಿರುತ್ತೆ, ಮುಂದಿನ ಹೋರಾಟ ಪಾದಯಾತ್ರೆಗೋ ಅಥವಾ ಪ್ರತಿಭಟನೆಗೋ ಎಷ್ಟು ಜನ ಸೇರ್ತಾರೆ, ಯಾವ ಮಾರ್ಗ, ಇದೆಲ್ಲದರ ಬಗ್ಗೆಯೂ ಕೂಡ ಇವತ್ತು ಮಾಹಿತಿಯನ್ನು ನೀಡಲಿದ್ದಾರೆ. ಒಟ್ಟಿನಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಯ ವಿಚಾರವನ್ನು ಸದ್ಯಕ್ಕೆ ಬಿಡುವ ಯಾವುದೇ ಲಕ್ಷಣಗಳು ಕಾಣಿಸ್ಕೊಳ್ತಾ ಇಲ್ಲ. ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಬಿಜೆಪಿಯವರು ನಿರ್ಧರಿಸಿಬಿಟ್ಟಿದ್ದಾರೆ. ಅದಕ್ಕೆ ಈ ಹೋರಾಟದ ರೂಪರೇಷೆಯನ್ನು ಸಿದ್ಧ ಮಾಡ್ತಾ ಇರೋದು, ಮತ್ತಷ್ಟು ತೀವ್ರಗೊಳಿಸುವಂಥ ಪ್ಲ್ಯಾನ್ನಲ್ಲಿ ಇದ್ದಾರೆ. ಈ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸ್ತೀವಿ ಅಂತ ಪಾದಯಾತ್ರೆಯ ಸಂದರ್ಭದಲ್ಲಿ ತಡೆಯುವಂಥ ಪ್ರಯತ್ನ ಎಲ್ಲ ಆಗತ್ತೆ. ಸೊ ಆ ನಿಟ್ಟಿನಲ್ಲೂ ಕೂಡ ರೂಟ್ ಮ್ಯಾಪ್ ಆಗಿರ್ಬೋದು, ಮತ್ತು ಆ ಹೋರಾಟದಲ್ಲಿ ಎಷ್ಟು ಜನ ಸೇರಿಸಬೇಕು, ಶಕ್ತಿ ಪ್ರದರ್ಶನ ಆಗಬೇಕು, ಎಲ್ಲದರ ಬಗ್ಗೆಯೂ ಕೂಡ ಪ್ಲ್ಯಾನ್ ಮಾಡಲಿದ್ದಾರೆ. ಪಕ್ಷದ ಮುಂದಿನ ರೂಪರೇಷೆಗೇನು, ಹೋರಾಟದ ಹಾದಿಯ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಬಿಜೆಪಿ ಈ ಹೋರಾಟವನ್ನು ನಿಲ್ಲಿಸುವ ಲಕ್ಷಣ ಕಾಣಿಸ್ತಾ ಇಲ್ಲ, ಮತ್ತಷ್ಟು ತೀವ್ರಗೊಳಿಸಬೇಕು, ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಏನೆಲ್ಲ ಮಾಹಿತಿ ಇದೆ ಬಿಜೆಪಿಯವರ ಪ್ಲಾನ್ ಬಗ್ಗೆ? ನೀತಿ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಪಡೆಯುವ ವಿಚಾರದಲ್ಲಿ ಮತ್ತಷ್ಟು ತಮ್ಮ ಹೋರಾಟವನ್ನು ಬಿಗಿಗೊಳಿಸುವ ನಿರ್ಧಾರಕ್ಕೆ ಬಿಜೆಪಿ ಬಂದಿದೆ. ರಾಜ್ಯ ನಾಯಕರುಗಳೆಲ್ಲರೂ ಕೂಡ ಈ ವಿಚಾರವನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟದ ರೂಪುರೇಷೆಗಳನ್ನ ದಿನದಿಂದ ದಿನಕ್ಕೆ ಬದಲಾಯಿಸಿಕೊಂಡು ಮತ್ತಷ್ಟು ತೀವ್ರಗೊಳಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈ ಮೊದಲೇ ಬಳ್ಳಾರಿಯ ಪಾದಯಾತ್ರೆ ಬಗ್ಗೆ ಕೂಡ ಪಕ್ಷ ಚಿಂತನೆಯನ್ನ ಮಾಡಿತ್ತು. ರಾಮುಲು ಅವರ ನೇತೃತ್ವದಲ್ಲಿ ವಾಲ್ಮೀಕಿ ಸಮುದಾಯದ ನಾಯಕರ ಉಪಸ್ಥಿತಿಯಲ್ಲಿ ಮತ್ತು ಅವರ ನಾಯಕತ್ವದಲ್ಲಿ ಚಿತ್ರದುರ್ಗದಿಂದ ಬಳ್ಳಾರಿಯವರೆಗೆ ಅಥವಾ ದೇವದುರ್ಗದಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆಯನ್ನು ಮಾಡುವಂತಹ ಯೋಚನೆಯನ್ನ ಅವರು ಮಾಡಿದ್ರು. ಆ ವಿಚಾರವಾಗಿ ಪಕ್ಷ ನಾಯಕರ ಜೊತೆ ಚರ್ಚೆಯನ್ನು ಕೂಡ ಮಾಡಿದ್ರು. ಆ ಸಂಬಂಧಪಟ್ಟ ಹಾಗೆ ಇವತ್ತು ದಿನಾಂಕ ಘೋಷಣೆ ಆಗುವಂತ ಸಾಧ್ಯತೆ ಇದೆ. ಕಳೆದ ವಾರ ಪತ್ರಿಕಾಗೋಷ್ಠಿ ನಡೆಸುವ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಈ ಪಾದಯಾತ್ರೆ ವಿಚಾರವಾಗಿ ಮುಂದಿನ ವಾರ ರಾಜ್ಯಾಧ್ಯಕ್ಷರು ದಿನಾಂಕ ಘೋಷಣೆ ಮಾಡುವ ಸಾಧ್ಯತೆ ಇದೆ ಅನ್ನುವಂತ ಮಾತನ್ನ ಹೇಳಿದ್ರು. ಸೊ ಈಗ ಸದನವನ್ನ ನಿಗದಿಗಿಂತ ಮೊದಲೇ ಮೊಟಕುಗೊಳಿಸಿರುವಂತಹ ಸರ್ಕಾರದ ನಿರ್ಧಾರ ಮತ್ತು ಈ ವಿಚಾರದಲ್ಲಿ ಪಲಾಯನವಾದವನ್ನು ಅನುಸರಿಸುತ್ತಿದೆ ಅನ್ನುವಂತ ವಿಚಾರವನ್ನ ಮುಂದಿಟ್ಟುಕೊಂಡು ಪಾದಯಾತ್ರೆಗೂ ಕೂಡ ಬಿಜೆಪಿ ಮುಂದಾಗುವಂತ ಸಾಧ್ಯತೆ ಇದೆ. ಈಗಾಗಲೇ ಸರ್ಕಾರ ಸದನದಲ್ಲಿ ತಾನು ಘೋಷಣೆ ಮಾಡಿದ ರೀತಿಯಲ್ಲಿ ಚರ್ಚೆಗೆ ಬಂದ್ರೆ ಸದನವನ್ನು ನಡೆಸ್ತೇನೆ ಅನ್ನುವಂತ ಮಾತನಾಡಿತ್ತು. ಆದ್ರೆ ಬಿಜೆಪಿಯವರು ಯಾವಾಗ ಅಹೋರಾತ್ರಿ ಧರಣಿಯನ್ನ ಘೋಷಣೆ ಮಾಡಿದ್ರು, ಹಾಗಾಗಿ 2 ದಿನಕ್ಕಿಂತ ಮೊದಲೇ ಸದನವನ್ನ ಮೊಟಕುಗೊಳಿಸಿ ಆಗ್ಬೇಕಾಗಿದ್ದಂತಹ ಅಂದ್ರೆ ತನ್ನ ಸರ್ಕಾರದ ಮೇಲೆ ಬರ್ಬೇಕಾಗಿದ್ದಂತಹ ಒತ್ತಡವನ್ನು ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿ ಸದನವನ್ನ ಮೊಟಕುಗೊಳಿಸಿದ್ರು. ಹೀಗಾಗಿ ಈ ವಿಚಾರವನ್ನು ಕೂಡ ಮುಂದೆ ಇಟ್ಟುಕೊಂಡು ಸರ್ಕಾರದ ವಿರುದ್ಧ ಒತ್ತಡ ಹೇರುವುದಕ್ಕೆ ಬಿಜೆಪಿ ರೆಡಿ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತು ಪಕ್ಷ ಪ್ರಮುಖರು ಬಳ್ಳಾರಿ ಪಾದಯಾತ್ರೆ ದಿನಾಂಕವನ್ನ ಘೋಷಣೆ ಮಾಡಬಹುದು ಅನ್ನುವಂತ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.